ಎಲ್ಲರಿಗೂ ನಮಸ್ಕಾರ. ಪ್ರೀತಿಯಿಂದ ಎಲ್ಲರಿಗೂ ಸುಸ್ವಾಗತ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನು ಅಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನದ ಮೇಲೆ ಒಂದು ರಾಕ್ಷಸರ ಗೊಂಬೆ ಥರ ಇರುತ್ತೆ. ಅಂದರೆ ಪ್ರಭಾವಳಿಗಳ ಮೇಲೆ ಸಿಂಹಮುಖ ಒಂದಿರುತ್ತೆ. ಆ ಸಿಂಹಮುಖ ಈಗಾಗಲೇ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆನೇ ನಾನು ಮುಂಚೆ ವಿಡಿಯೋ ಮಾಡಬೇಕಾಗಿತ್ತು. ನನಗೆ ಟೈಮ್ ಸಿಗಿದೆ, ನಾನು ಕೆಲಸ ಬಿಟ್ಟೆ ಅಂತ ಹೇಳಿದೆ. ಇದರ ಮಧ್ಯೆ ಗೊಂದಲದಲ್ಲಿದ್ದೆ ಸ್ವಲ್ಪ, ಅದರಿಂದ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಸಾರಿ. ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ನಾನು ದೇವಸ್ಥಾನದಲ್ಲಿ ನಾನು ಹೇಗೆ ನನಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ಏನು ಅಂತ ಹೇಳ್ಕೊಟ್ರು ಅನ್ನೋದನ್ನ ನಾನು ಹೇಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ಇದನ್ನು ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಭಾವಳಿಗಳ ಮೇಲೆ, ದೇವಸ್ಥಾನದ ರಾಜಗೋಪುರಗಳ ಮೇಲೆ ಈ ಸಿಂಹಮುಖ ಅನ್ನೋದು ಇದ್ದೇ ಇರುತ್ತೆ. ಈ ಸಿಂಹಮುಖ ಅನ್ನೋದು ರಾಕ್ಷಸನ, ದೇವರ ಅನ್ನೋದು ಪ್ರಶ್ನೆ. ಅದು ದೇವನಿಂದ ಉದ್ಭವವಾದ ಒಂದು ರಾಕ್ಷಸ ಅಂತ ಹೇಳ್ಬೋದು. ಆ ರಾಕ್ಷಸನಿಗೆ ಕೀರ್ತಿಯನ್ನು ಶಿವವರವಾಗಿ ಕೊಡ್ತಾನೆ. ಅದೇನು ಅಂದರೆ, ಚಿಕ್ಕ ಕತೆ, ಸಣ್ಣ ಸ್ಟೋರಿ ಹೇಳ್ತೀನಿ. ಜಲಂಧರ ಶಿವನ ಇನ್ನೊಂದು ರೂಪವೇ ಅದು. ಜಲಂಧರ ನಾವು ನೋಡಿರ್ತೀವಿ, ಹಲವಾರು ಧಾರಾವಾಹಿಗಳಲ್ಲಿ ಪ್ರಸಾರವಾಗಿರುತ್ತೆ. ಆ ಪಾತ್ರದ ಬಗ್ಗೆ ಎಲ್ಲರಿಗೂ ಪರಿಚಿತವಾಗಿರುತ್ತೆ ಅಂತ ಭಾವಿಸ್ತೀನಿ. ಜಲಂಧರ ಶಿವನ ಇನ್ನೊಂದು ಅಂಶ, ಆದರೆ ಅದು ರಾಕ್ಷಸ ಗುಣವಾಗಿ ಪರಿವರ್ತನೆ ಆಗಿರುತ್ತೆ. ಜಲಂಧರನಿಗೆ ಮೊದಲು ಜಲಂಧರ ಹೇಗಿರ್ತಾನೆ ಅಂದರೆ, ಶಿವನ ತದ್ರೂಪಿಯಾಗಿರ್ತಾನೆ. ಅವತಾರ ಶಿವನಾಗಿರೋದಿಲ್ಲ. ಅದೇ ಅವಳಿ ಜವಳಿ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತಾರೆ. ಯಾಕಂದರೆ ಅವನು ಶಿವನ ಅಂಶವಾಗಿರ್ತಾನೆ. ಅವನು ಅವನಿಗೆ ಪಾರ್ವತಿ ದೇವಿಯ ಮೇಲೆ ಮೋಹವಾಗುತ್ತೆ. ಪಾರ್ವತಿ ದೇವಿಯನ್ನು ಹೇಗಾದರೂ ನನ್ನ ವಶ ಮಾಡ್ಕೋಬೇಕಲ್ಲ ಅಂತ. ಆಗ ಅವನ ದಾರಿಗೆ ಸರಿಯಾಗಿ ಇರುವಂಥ ವ್ಯಕ್ತಿ ಅಂದರೆ ರಾಹು ಅಂತ, ಅವನನ್ನು ಕರ್ಕೊತಾನೆ. ರಾಹುನ ತನ್ನ ಬಲದಲ್ಲಿ ಇಟ್ಕೊಳ್ಳೋದಕ್ಕೆ, ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾನೆ. ಹಾಗೆ ರಾಹುಗೆ ಕಳಿಸ್ತಾನೆ, ಹೋಗು ಪಾರ್ವತಿ ದೇವಿಯನ್ನು ಕರ್ಕೊಂಡು ಬಾ ಅಂತ. ಆಗ ರಾಹುಗೆ ಪಾರ್ವತಿ ದೇವಿಯನ್ನು ಕರ್ಕೊಂಡು ಬರಲಿಕ್ಕೆ ಹೋದಾಗ ಶಿವನ ತಲೆ ಮೇಲಿರುವ ಚಂದ್ರನ ಮೇಲೆ ಆಸೆ ಆಗುತ್ತೆ. ಶಿವನ ತಲೆಯ ಮೇಲಿರುವ ಚಂದ್ರ ಇಷ್ಟು ಫಳಫಳ ಹೊಳಿತಾ ಇದೆಯಲ್ಲ ಅನ್ನೋದು. ಜಲಂಧರನಿಗೆ ಅದ್ರ ಮೇಲೆ ಕಣ್ಣು ಬೀಳುತ್ತೆ. ಅದನ್ನು ತಗೊಂಡು ಬಾ ಅಂತ ರಾಹು ಹೆದರ್ಕೊತಾನೆ ಸ್ಟಾರ್ಟಿಂಗಲ್ಲಿ, ಬೇಡ ಅಂತ. ಆದರೂ ಜಲಂಧರ ಕಟ್ಪಾಡು ಹಾಕಿರ್ತಾನೆ, ಆಜ್ಞೆ ಮಾಡಿರ್ತಾನೆ, ನೀನು ಅದನ್ನು ತರಲೇಬೇಕು, ಅವಳನ್ನಾದರೂ ತರಲೇಬೇಕು ಅಂತ. ಅದನ್ನು ಶಿವ ದೀರ್ಘ ತಪಸ್ಸಲ್ಲಿ ಕೂತಿರ್ತಾರೆ, ಶಿವ ಪರಮಾತ್ಮ. ಆಗ ಹೋಗಿ ಶಿವನ ತಲೆ ಮೇಲಿರುವ ಚಂದ್ರನನ್ನು ತಗೊಳ್ಳಿಕ್ಕೆ ಹೋದಾಗ ಶಿವನ ತಪಸ್ಸು ಭಂಗವಾಗುತ್ತೆ. ಶಿವನ ತಪಸ್ಸು ಭಂಗವಾದಾಗ ಶಿವನಿಗೆ ಕೋಪ ಬಂದು 3ನೇ ಕಣ್ಣನ್ನು ತೆಗಿತಾನೆ. ಆ 3ನೇ ಕಣ್ಣಲ್ಲಿ ಉದ್ಭವವಾದ ಅಗ್ನಿಯಿಂದ ಈ ಸಿಂಹಮುಖಿ ರಾಕ್ಷಸ ಹೊರಗಡೆ ಬರ್ತಾನೆ. ಈ ಸಿಂಹಮುಖಿ ರಾಕ್ಷಸ ಹೊರಗಡೆ ಬಂದ ನಂತರ ಶಿವನು ಆಜ್ಞೆ ಮಾಡ್ತಾನೆ, ನನ್ನ ತಪಸ್ಸನ್ನು ಭಂಗ ಮಾಡಿದ ಇವನನ್ನು ನೀನು ಸಂಹಾರ ಮಾಡಲೇಬೇಕು, ಇವನನ್ನು ನಾಶ ಮಾಡಲೇಬೇಕು ಅಂತ. ಆದರೆ ಹಸಿವಿನಿಂದ ಇದ್ದಂಥ ಆ ಸಿಂಹಮುಖಿ ನಾಶ ಮಾಡಲಿಕ್ಕೆ ಬರ್ತಾನೆ. ಆ ಸಿಂಹಮುಖಿ ಬಂದಂಥ ರಭಸಕ್ಕೆ ರಾಹು ಹೆದರಿ ಶಿವನ ಪಾದಕ್ಕೆ ತಲೆ ಬಾಗ್ತಾನೆ. ತಂದೆ, ನನ್ನನ್ನು ಬಿಟ್ಬಿಡು, ಪರಮಾತ್ಮ ನನ್ನನ್ನು ಕ್ಷಮಿಸು, ನಾನು ಮಾಡಿದಂಥ ಪಾಪವನ್ನು ಮನ್ನಿಸು, ನನ್ನನ್ನು ಕ್ಷಮಿಸು ತಂದೆ ಅಂತ ಬೇಡ್ಕೊಳ್ಳುವಾಗ, ಶಂಕರ ಮೊದಲೇ ಭಕ್ತವತ್ಸಲ. ಆದ್ದರಿಂದ ಶಿವನನ್ನು ಬೇಡಿ ಬಂದವರಿಗೆ ಶಿವ ಎಂದೂ ಇಲ್ಲ ಅಂತ ಹೇಳದೆ ವರವನ್ನು ಅನುಗ್ರಹಿಸುವವ. ಆದ್ದರಿಂದ ಅವನ ತಪ್ಪು ಏನೇ ಇದ್ದರೂ ಅದನ್ನು ಮನ್ನಿಸಿ ಸರಿ ಆಯಿತು ಅಂತ ಶಾಂತವಾಗ್ತಾನೆ. ಆಗ ಸಿಂಹಮುಖಿಗೆ ಹೇಳ್ತಾನೆ, ಬಿಟ್ಟುಬಿಡು ಅವನನ್ನೇನು ಮಾಡಬೇಡ ಅಂತ. ಆದರೆ ಅಷ್ಟರಲ್ಲಾಗಲೇ ಹಸುವಿನಿಂದ ಇದ್ದ ಸಿಂಹಮುಖ, ಇಲ್ಲ, ನೀನೇನು ಹೇಳಿದ್ರು ನಾನು ಬಿಡೋದಿಲ್ಲ, ನಾನು ಇವನ ತಿಂತೀನಿ ಅಂತ ಜೋರಾಗಿ ಕಿರ್ಚಾಡುತ್ತೆ. ಆಗ ಶಿವ ಪರಮಾತ್ಮ, ತಿನ್ನಬೇಕಾಗಿದ್ರೆ ಅದು ನಿನ್ನನ್ನು ನೀನೇ ತಿನ್ಕೊ ಅಂತ ಹೇಳ್ತಾನೆ. ಆಗ ಶಿವನ ಮಾತನ್ನು ಮೀರದೆ ಆ ಸಿಂಹಮುಖಿ ತನ್ನ ಇಡೀ ದೇಹವನ್ನೇ ನುಂಗ್ತಾನೆ.
ತನ್ನ ಇಡೀ ದೇಹವನ್ನು ಕೈ, ಕಾಲು, ಹೊಟ್ಟೆ ಈ ರೀತಿ ತಿನ್ಕೊಳ್ತಾ ಬರ್ತಾನೆ. ಆಗ ಉಳಿದಿದ್ದು ಒಂದೇ ಅವನ ತಲೆ. ಅದನ್ನು ನೋಡಿದ ಶಿವ, ನನ್ನ ಆಜ್ಞೆಯನ್ನು ಮೀರದೆ ನಾನು ಹೇಳಿದ ಮಾತನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡಿದ ನೀನು ನಿನ್ನ ಶಿರವೊಂದನ್ನೇ ಉಳಿಸ್ಕೊಂಡಿದ್ದೀಯ. ಇನ್ನು ಮುಂದೆ ನಿನ್ನ ತಲೆ ಯಾವತ್ತೂ ದೇವಸ್ಥಾನದ ಗೋಪುರಗಳಲ್ಲಿ, ದೇವಸ್ಥಾನದಲ್ಲಿ ನಿನ್ನನ್ನು ಪ್ರತ್ಯೇಕವಾಗಿ ಪೂಜಿಸಲಿ ಅಂತ ಶಿವ ಪರಮಾತ್ಮ ವರವನ್ನು ಕೊಡ್ತಾನೆ. ಇನ್ನು ಮುಂದೆ ನೀನು ಸಿಂಹಮುಖಿ ರಾಕ್ಷಸನಲ್ಲ, ಕೀರ್ತಿಮುಖಿ ಎಂಬ ಹೆಸರಿನಿಂದ ಪ್ರಭಾವಶಾಲಿಯಾಗಿ, ಕೀರ್ತಿಮುಖಿ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವಂಥ ಶಿವ ವರವನ್ನು ಅನುಗ್ರಹಿಸ್ತಾನೆ. ಸೊ ಆದ್ದರಿಂದ ಈ ಸಿಂಹಮುಖಿ ಅನ್ನೋದು ಕೀರ್ತಿಮುಖವಾಗಿ ಬದಲಾಗತ್ತೆ. ಅದು ದೇವಸ್ಥಾನದಲ್ಲಿ ಬರೋ ಭಕ್ತರಿಗೆಲ್ಲ ಏನು ಹೇಳ್ತಾರೆ, ಕಾಮ, ಕ್ರೋಧ, ಮದ, ಮತ್ಸರ ಇದನ್ನೆಲ್ಲ ಹೋಗಲಾಡಿಸು. ಎಲ್ಲ 5 ತಪ್ಪು ಗುಣಗಳನ್ನೆಲ್ಲ ಹೋಗಲಾಡಿಸು. ಅದಕ್ಕೆ ಕೀರ್ತಿಶಾಲಿಯಾಗಿ ನೀನೇ ಇರ್ತೀಯ. ಅದಕ್ಕೆ ಬರೋ ಭಕ್ತರಿಗೆ ಮನಸ್ಸು ಚಂಚಲವಾಗದೆ ಇರಲಿಕ್ಕೆ ಕಾರಣ ನೀನೇ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾವು ನೋಡಬೇಕಾದ್ರೆ ದೇವಸ್ಥಾನದಲ್ಲಿ ನಾವು ಹೋಗುವಾಗ ನಮ್ಮ ಮನಸ್ಸು ಏಕಾಗ್ರತೆಯಾಗಿರಬೇಕು ಅಂತ, ನಮ್ಮ ಮನಸ್ಸು ಚಂಚಲವಾಗದೆ ಭಕ್ತಿಯಲ್ಲಿ ಮುಳುಗಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಕಾರಣ ಆ ಸಿಂಹಮುಖಿಯು ಅಂತ ಹೇಳ್ಬೋದು. ಆ ಕೀರ್ತಿಮುಖ, ಅದನ್ನು ನಾವು ಅದರ ಗುಣಗಳನ್ನು, ಕೆಟ್ಟ ಗುಣಗಳನ್ನು ಕಲಿದೇ ಹೋದ್ರೂ ಅದರ ಒಂದು ಒಳ್ಳೆಯ ಗುಣವನ್ನು, ಒಳ್ಳೆಯ ಹಾದಿಯಲ್ಲಿ ನಾವು ಬದುಕ್ಬೋದಲ್ಲ. ಅದನ್ನು ಆದರ್ಶವಾಗಿ ಇಟ್ಕೊಂಡು ತಂದೆ ತಾಯಿ ಹೇಳಿದ ಮಾತನ್ನು ಮೀರಬಾರ್ದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ತಪ್ಪು ಮಾಡಿದ್ರೆ ನಮಗೆ ಕೇಡು ಅನ್ನೋದು ಸಹ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇದರಲ್ಲಿದ್ದ ಹಾಗೆ ಇದು ತಪ್ಪು ಮಾಡಿದ್ದಕ್ಕೆ ಇದು ಕೊನೆಯಲ್ಲಿ ಒಳ್ಳೆಯ ಕೀರ್ತಿಮುಖ ಎಂಬ ಹೆಸರಿನಿಂದ ಒಳ್ಳೆಯ ಒಂದು ಪೊಸಿಷನಲ್ಲಿದೆ ಅಂತ ಅಂದ್ಕೊತೀವಿ. ಸೊ ಎಲ್ಲರೂ ಅದೇ ದಾರಿಗೆ ಹೋಗಬಾರ್ದು. ತಪ್ಪು ಮಾಡಿದ್ಮೇಲೆ ಬುದ್ಧಿ ಕಲ್ತ್ಕೊತೀವಿ ಅಂತ. ತಪ್ಪು ಮಾಡೋಕ್ಕೆ ಮುಂಚೆ ಎಚ್ಚೆತ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ಸಿಂಹಮುಖ, ಕೀರ್ತಿಮುಖ ಎರಡರ ಬಗ್ಗೆ ನಿಮಗೆ ನನ್ನ ಕೈಲಾದಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ನನ್ನ ಮಾತುಗಳು ಸ್ವಲ್ಪ ಅಡಚಣೆ ಆಗುತ್ತೆ, ಯಾಕಂದರೆ ನನಗೆ ಕನ್ನಡ, ತಮಿಳು, ತೆಲುಗು, ಈ ಹಿಂದಿ ಈ ರೀತಿ ಎಲ್ಲ ಸ್ವಲ್ಪ ಮಾತಾಡೋದ್ರಿಂದ ಕನ್ನಡ ಸ್ಪಷ್ಟವಾಗಿ ಇಲ್ಲದೇ ಇದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ಕನ್ನಡವನ್ನು ಸ್ಪಷ್ಟವಾಗಿ ಓದ್ತೀನಿ, ಯಾಕಂದರೆ ನಾನು ಕನ್ನಡಿಗನೇ. ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತೀನಿ. ಒಂದೇ ಭಾಷೆಯಲ್ಲಿ ನಾವು ಮಾತಾಡಬೇಕಾದ್ರೆ ನಾನು ಒಂದೇ ಭಾಷೆಯಲ್ಲಿ ಕರೆಕ್ಟಾಗಿ ಮಾತಾಡ್ತೀನಿ. ಆದರೆ 4-5 ಭಾಷೆಗಳನ್ನು, ಹೀಗೆ 3-4 ಭಾಷೆಗಳನ್ನು ಮಾತಾಡುವಾಗ ಸ್ವಲ್ಪ ಮಿಸ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ತಲೆಗೆ ಹಾಕ್ಕೋಬೇಡಿ. ಇನ್ನು ಮುಂದೆ ನನ್ನ ಕನ್ನಡ ಇನ್ನೂ ಅಚ್ಚುಕಟ್ಟಾಗಿ ನಾನು ಮುಂದೆ ತೊಗೊಂಡೋಗ್ತೀನಿ. ಇನ್ನು ಮುಂದೆ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ. ಸೊ ನನ್ನ ಮಾತುಗಳಲ್ಲಿ ಎಲ್ಲಾದರೂ ತೊಂದರೆ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.